ಸೊಪ್ಪಿನ ಸಾರು ಅಥವಾ ಹುಣಸೆ ಹುಳಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಮಳ್ಳೆ ಹುಳಿ ಕಾಳು, ಕಡಲೆಕಾಳು, ಕಿಡ್ನಿ ಬೀನ್ಸು, ಅಲಸಂದೆ ಕಾಳು, ಅವರೆಬೇಳೆ, ಬಟಾಣಿ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು 4ರಿಂದ 5 ಗಂಟೆ ಕಾಲ ನೆನೆಸಿಡೋಣ. ನೆನೆಸಿಟ್ಟಾದಮೇಲೆ ಚೆನ್ನಾಗಿ ನೆಂದಿದೆ, 4 to 5 hours ಆಗಿದೆ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ, ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಬರೋಣ. ಆಮೇಲೆ ನೆನೆಸಿರೋ ಅಂಥ ಎಲ್ಲ ಕಾಳುಗಳನ್ನೂ ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 2 to 3 ವಿಷಲ್ ಸಾಕು. ಕ್ಲೀನಾಗಿ ಬೆಂದೋಗಿರುತ್ತೆ, ಯಾಕಂದರೆ ಅಲ್ಲಿ ನೆನೆಸಿರೋದ್ರಿಂದ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಒಂದು ಸಪ್ರೇಟ್ ಪಾತ್ರೆಗೆ ಬಿಸಿನೀರು ಇಟ್ಬಿಟ್ಟು ಅದು ಸ್ವಲ್ಪ ಕುದಿ ಬರ್ತಿದೆ ಅಂದಾಗ ಈ ತೊಳೆದಿರೋಂಥ ಸೊಪ್ಪನ್ನೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ. ಅದಾದಮೇಲೆ ಬೆಂದಿರೋಂಥ ಕಾಳನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಅರ್ಧ ಸಾಂಬಾರು ಆದಂಗೆ. ಇವಾಗ ಈ ಸಾಂಬಾರಿಗೆ ಖಾರಕ್ಕಂತ ನಾನು ಒಂದು ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಗೆ ಹಾಕ್ಕೊತಿದ್ದೀನಿ. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ತೆಂಗಿನ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಅರಿಶಿನ ಪುಡಿ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಈ ಬೆಂದಿರೋಂತಹ ಸಾಂಬಾರಿಗೆ ಇದನ್ನೆಲ್ಲ ಹಾಕಿ ಗೂರಾಡೋಣ. ಆಲ್ಮೋಸ್ಟ್ ಸಾಂಬಾರು ಆಗಿದೆ. ಹೀಗೇ ತಿಂದ್ರೂ ಚೆನ್ನಾಗಿರುತ್ತೆ. ನಮ್ಗೆ ಇನ್ನೂ ಸ್ವಲ್ಪ ಬೇಕಂದರೆ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡ್ಬೋದು.